ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, RGHS PDC ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ಸಿಂಪಲ್ ಇದೆ. ಓಕೆ, ಪ್ರೊಸೆಸ್ ನಿಮ್ಗೆ ಯಾವ ರೀತಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ನೋಡ್ಕೋರಿ. ಲಿಂಕು ಕೂಡ PDC ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದು ಮತ್ತು ನಿಮಗೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳು ಆಗ್ಬೋದು, ವೆರಿಫೈ ಕೂಡ ಮಾಡ್ಕೋಬೋದು. ಈಸಿ ಆಯಿತಾ. ಸಿಗ್ನೇಚರ್ ಸಮ್ಟೈಮ್ ನಿಮಗೆ ನಾಟ್ ವೆರಿಫೈಡ್ ಅಂತ ಬರ್ತದೆ. ವೆರಿಫೈ ಕೂಡ ಯಾವ ರೀತಿ ಮಾಡೋದು ಅಂತ ಕೂಡ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಸರಿ, ಈಗ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಯಾರಿಗೆ ಅಂದರೆ ಎಸ್ಪೆಷಲಿ ಎಲ್ಲರೂ ಕೂಡ ಇರ್ತದೆ. ಓನ್ಲಿ RGHS ಸ್ಟೂಡೆಂಟ್ ಅಷ್ಟೇ ಅಲ್ಲ. ಸಮ್ಟೈಮ್ ಬೇರೆ ಲೈಕ್ ಎಕ್ಸಾಂಪಲ್ ಈಗ ಆಧಾರ್ ಕಾರ್ಡ್ ಅಂತ ಇರ್ಬೋದು. ಓಕೆ, ನಿಮಗೆ ಪಾನ್ ಕಾರ್ಡ್ ಅಂತ ಬರ್ತದೆ. ಓಕೆ, ನಿಮ್ಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳಿಗೆ ನಾಟ್ ವೆರಿಫೈಡ್ ಅಂತ ಬಂದಿರುವಾಗ ವೆರಿಫೈ ಮಾಡ್ಕೊಳ್ಳೋಕ್ಕೆ ಸಿಂಪಲ್ ಆಗಿರುತ್ತೆ. ಅದನ್ನು ಕೂಡ ಹೇಳ್ತೀನಿ. ಆ ಥರ ಅಂದರೆ ಈ ಸದ್ಯಕ್ಕೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಯಾವುದೋ ಒಂದು ಡಿಗ್ರಿ ಮುಗಿಸಿದ್ರೆ ಅದಕ್ಕೆ ನಮ್ಮ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಸದ್ಯಕ್ಕೋಸ್ಕರ. ಈ ಕಾನ್ವೊಕೇಷನ್ಗೋಸ್ಕರ ಕೊಡ್ತಾರೆ ಈಗ ಸದ್ಯಕ್ಕೆ ನಮ್ಗೆ ಇಲ್ಲಿ RGHS ಅವರು. ಸೊ ಅದಕ್ಕೋಸ್ಕರ ಈ ಒಂದು ವೆಬ್ಸೈಟ್ ಹುಡ್ಕೊಳ್ಳೋದು ಸಿಂಪಲ್ಲಾಗಿ ಲಿಂಕ್ನ ಕೊಡ್ತೀನಿ. ಈ ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೋರಿ. ಇಲ್ಲಪ್ಪ ಅಂತಂದರೆ ಏನು ಮಾಡಿರಿ, ಗೂಗಲ್ ಹೋಗಿಬಿಟ್ಟು RGHS PDC ಅಂತ ಕ್ಲಿಕ್ ಮಾಡ್ಕೋರಿ. ನಿಮಗೆ ಫಸ್ಟ್ನೇದೇ ಬರ್ತದೆ. ಆಯಿತಾ. ಅಥವಾ ಲಿಂಕ್ ಬೇಕಿತ್ತಂದ್ರೂ ಕೂಡ ನಿಮಗೆ ಈ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ನೋಡ್ಕೋರಿ. ಓಕೆ, ಇದನ್ನೇ ಕ್ಲಿಕ್ ಮಾಡ್ಕೊತೀರಾ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಿಮ್ಗೆ ಏನು ಬರ್ತದೆ ಅಂತಂದರೆ ಕಾಣಿಸ್ತಿದೆ ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ರೀತಿಯಾಗಿ ಈ ರೀತಿ ಬರ್ತದೆ. ಫಸ್ಟ್ ನಿಮಗೆ ರಿಜಿಸ್ಟರ್ ನಂಬರ್ ಕೇಳ್ತದೆ, ಡೇಟ್ ಆಫ್ ಬರ್ತ್ ಕೇಳ್ತದೆ, ಪಾಸ್ವರ್ಡ್ ಕೇಳ್ತದೆ. ಬಟ್ ನೀವು ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ ಅಂತಂದರೆ ಫಸ್ಟ್ ಟೈಮ್ ಏನಾದರೂ ಕ್ಲಿಕ್ ಮಾಡ್ಕೊಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ. ಓಕೆ, ಅಂದರೆ ನೀವು ಯೂಸರ್ ಇರ್ತೀರ. ಸೊ ಹಂಗಾಗಿ ಇಲ್ಲಿ ಬಂದು ರಿಜಿಸ್ಟರ್ ID ಹಾಕ್ಕೊಂಡು ಆಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಏನು ಕೇಳ್ತೀವಿ ಗೊತ್ತಾ. ನೆಕ್ಸ್ಟ್ ಸ್ಟೆಪ್ ನಿಮ್ಗಳಿಗೆ ಗೊತ್ತಿರೋ ಬಗ್ಗೆ ನಿಮಗೆ ಡೇಟ್ ಆಫ್ ಬರ್ತ್ ನೀಟಾಗಿ ಕರೆಕ್ಟ್ ಹಾಕಬೇಕು, ಫೋನ್ ನಂಬರ್ ಹಾಕಬೇಕು, ಇಮೇಲ್ ID ಹಾಕಬೇಕು, ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಯಾವ ರೀತಿ ಇರಬೇಕು ನಿಮ್ಗಳಿಗೆ ಗೊತ್ತಿರೋ, ಒಂದು ಆಲ್ಫಾಬೆಟಿಕ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಆ್ಯಂಡ್ 1 to 9 ಒಂದು ನಂಬರ್ ಇರಬೇಕು, ಒಂದು 8 ಅಥವಾ #, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು 8 ಮಿನಿಮಮ್ 8 ಲೆಟರ್ಸ್ ಇರ್ತಕ್ಕಂಥದ್ದು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಆ್ಯಂಡ್ ರೀ ಎಂಟರ್ ಪಾಸ್ವರ್ಡ್ ಕೇಳ್ತದೆ. ಅದನ್ನ ಕೊಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಗೆ ವಾಪಸ್ ತಿರ್ಗಾ ಬಂದುಬಿಟ್ಟು ಇದೇ ಪೇಜ್ಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಏನು ಕಾಣಿಸ್ತಿದೆ, ಬೇಕಾದರೆ ನಮ್ಮದೊಂದು ಹಾಕಿ ತೋರಿಸ್ತೀನಿ ನಿಮ್ಗೆ. ಆಯಿತಾ, ವೆಯ್ಟ್. ಓಕೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮಗೆ ಕಾಲೇಜ್ ರಿಜಿಸ್ಟರ್ ನಂಬರ್ ಗೊತ್ತಿರ್ತದೆ. ಡೇಟ್ ಆಫ್ ಅಂದರೆ ಡೇಟ್ ಆಫ್ ಬರ್ತ್ ನಿಮ್ಗೆ ಹುಡ್ಕಾಡಬೇಕು. ಯಾವ ಡೇಟ್ ಆಫ್ ಬರ್ತ್ ಇರ್ತದೆ ನಿಮಗೆ ಗೊತ್ತಿರ್ತದೆ. ಆಯಿತಾ. ಸಿಂಪಲ್ಲಾಗಿ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ನೆಕ್ಸ್ಟ್ ಪಾಸ್ವರ್ಡ್ ಈಗ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ನಾನು ಹೇಳ್ತಾ ಇದ್ದೀನಿ, ಪಾಸ್ವರ್ಡ್ ಅಲ್ಲೇ ಕ್ರಿಯೇಟ್ ಮಾಡ್ಕೊಂಬಂದು ಹೊಸದಾಗಿ ಇಲ್ಲಿ ಲಾಗಿನ್ ಆಗಿ ಟ್ರೈ ಮಾಡಬೇಕು. ಓಕೆ, ನಾನು ಇವಾಗ ನಿಮಗೆ ಲೈವ್ ಆಗಿ ಫಾರ್ ಎಕ್ಸಾಂಪಲ್ ನನ್ನ ಒಂದು ಪಾಸ್ವರ್ಡ್ ಹಾಕಿಬಿಟ್ಟು, ಓಕೆ, ಸ್ಪೆಷಲ್ ಕ್ಯಾರೆಕ್ಟರ್ದು ಒಂದು ಕ್ಯಾಪಿಟಲು, ಸ್ಮಾಲ್ ಮತ್ತು ಸ್ಮಾಲ್ ಲೆಟರು ವಿತ್ 1 to 8 ಇರ್ತಕ್ಕಂಥ ಒಂದು 3 ನಂಬರು ಮತ್ತು ಒಂದು 8 ಅಂತ ಇಟ್ಟಿದ್ದೀನಿ ನಾನು. ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಂಗೆ ಇಲ್ಲಿ ಬರ್ತದೆ. ಏನಂತ ಬರ್ತದೆ, ಡೌನ್ಲೋಡ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಬರ್ತದೆ. ಓಕೆ, ಇಲ್ಲಿ ಕಾಣಿಸ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಯಾವುದೊಂದು PDF ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಇದರಲ್ಲಿ ನಿಮ್ಗೆ ಯಾವ ರೀತಿ ಕಾಣಿಸ್ತದೆ, ಈ ರೀತಿ ನೋಡಿ ಕಾಣಿಸ್ತಿರ್ಬೋದು. ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಇದೆ. ನಿಮ್ಮೆಲ್ಲನೂ ಕೂಡ ಇದೇ ರೀತಿಯಾಗಿ ನಾರ್ಮಲಾಗಿ ಬಂದಿರ್ತದೆ. ಬಟ್ ಇಲ್ಲಿ ನಿಮಗೆ ಕಾಡ್ತದೆ, ಇಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇದೆ. ಆಯಿತಾ. ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತಂದ್ರೆ ಏನು ಮಾಡಬೇಕು, ಜಸ್ಟ್ ಬ್ಯಾಕ್ ಬನ್ನಿ. ನಿಮ್ಗೆ ಇನ್ನೂ ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ಜಸ್ಟ್ ಒನ್ ಟೈಮ್ ಬೇಕಾದ್ರೆ ಸ್ಕ್ರಾಲ್ ಮಾಡಿ ನಿಮಗೆ ತೋರಿಸ್ತೀನಿ. ಆಯಿತಾ. ಇದ್ರ ಮೇಲೆ ಏನು ಬರ್ದವ್ರು ಅಂತಂದರೆ ಬ್ಯಾಕ್ ಬಂದಾಗ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಇಲ್ಲಿ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಕ್ಲಿಕ್ ಕೇರ್ ಫಾರ್ ದ ಇನ್ಸ್ಟ್ರಕ್ಷನ್ ಟು ಅಪ್ಲೈ PDC ಅಂತ ಕೊಟ್ಟವ್ರೆ. ಅದ್ರ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಇದನ್ನು ನೀವು ಪಡ್ಕೊಳ್ಳೋದು. ಇಲ್ಲಿವರೆಗೂ ನಾನು ಹೇಳ್ದಂಗೆ ಏನೇನು ಬಂದಿದೆ ಅಂತಂದರೆ ಸಬ್ಮಿಟ್ ಕೊಡ್ತೀರಾ. ಓಕೆ, ಕಾಲೇಜೆಲ್ಲ ಕೂಡ ಫಸ್ಟ್ ಆಫ್ ಆಲ್ ಇಲ್ಲಿ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತು ಆ್ಯಂಡ್ ಫೋನ್ ನಂಬರು ಕಾಲೇಜ್ ಕಡೆಯಿಂದ ಲಿಂಕ್ ಆಗಿರ್ತದೆ. ವರಿ ಬಡ್ಕೊಬಿಟ್ಟು ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಆಗಿರ್ತದೆ. ಮೇನಾಗಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಆಗಿರಲ್ಲ, ವೆರಿಫೈಡ್ ಆಗಿರ್ತದೆ. ಓಕೆ, ನಾನು ಹೇಳ್ದಂಗೆ ಇಷ್ಟೊತ್ತು ಏನು ಹೇಳಿದೆ ನಿಮಗೆ ಹೋಗಿರ್ತೀರ ಅಲ್ವಿ, ಡೇಟ್ ಆಫ್ ಬರ್ತ್ ಹಾಕೋದಾಯಿತು. ಓಕೆ, ಡೇಟ್ ಆಫ್ ಬರ್ತ್ ಹಾಕಿರ್ತಾರೆ. ವೆಯ್ಟ್, ಆ್ಯಂಡ್ ಇಮೇಲ್ ID ಕೂಡ ಹಾಕ್ಕೊಂಡಿರ್ತಾರೆ. ಆ್ಯಂಡ್ ಎಂಟರ್ ಪಾಸ್ವರ್ಡ್ ಆ್ಯಂಡ್ ರೀ ಎಂಟರ್ ಪಾಸ್ವರ್ಡ್ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ಅದೇ ರೀತಿಯಾಗಿ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿರ್ತದೆ. ಇಲ್ಲಿ ಒಂದು ಟೈಮ್ ಬರ್ತಿರಲ್ಲ, ಇಲ್ಲಿ ಕಾಣಿಸ್ತಿದೆ ನೋಡಿ, ಸರ್ಟಿಫಿಕೇಟ್ ಈಸ್ ಪೆಂಡಿಂಗ್ ವಿತ್ ದ ರಿಜಿಸ್ಟ್ರಿ ವ್ಯಾಲ್ಯೂಷನ್ ಈಸ್ ಡಿಜಿಟಲ್ ಸೈನಿಂಗ್ ಅಂತ ಕೇಳ್ತದೆ. ವೇಟ್, ಇಷ್ಟಾಗಿದ ಮೇಲೆ 1 hour ಬಿಡ್ರಿ. ಆಯಿತಾ, 1 hour ಬಿಡ್ರಿ ಅಥವಾ ½ hour ಬಿಡ್ರಿ. ಓಕೆ, ಅಷ್ಟೇ ಭಾಳತ್ತೇನಿಲ್ಲ. ಅರ್ಧ ಗಂಟೆ ಅಥವಾ 1 hour ಏನಾಗ್ಬಿಡ್ತದೆ, ನಿಮಗೆ ಕಾಲೇಜ್ ಕಡೆಯಿಂದ ಎಲ್ಲನೂ ಕೂಡ ಏನಾಗ್ತದೆ, ಡಿಜಿಟಲ್ ಸಿಗ್ನೇಚರ್ ಆಗ್ತದೆ. ಓಕೆ, ಸ್ವಲ್ಪ ಬಿಟ್ಟು ಚೆಕ್ಔಟ್ ಮಾಡಿರಿ, ಬರ್ತದೆ. ಈ ರೀತಿ ಬರ್ತದೆ, ಡೌನ್ಲೋಡ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಬರ್ತದೆ. ನೀವು ಅವಾಗ ಏನು ಮಾಡಬೇಕು, ಈ ರೀತಿ ಬರ್ತಾನೆ ನಾನು ಹೇಳ್ದಂಗೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಅದೇ ಮಾರ್ಕ್ ಮಾಡೋರು ಅವರು ಕೂಡ. ಓಕೆ, ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇದೆ. ಅದ್ರ ಮೇಲೆ ಏನು ಮಾಡಬೇಕಂತಂದರೆ ಅಡೋಬ್ ರೀಡರ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ನಿಮ್ಮ ಫೋನಲ್ಲಿ ಇದು ಆ್ಯಪ್ ಡೌನ್ಲೋಡ್ ಮಾಡಿದರೂ ಕೂಡ ವರ್ಕೌಟ್ ಆಗೋಲ್ಲ. ಸೊ ಸಿಸ್ಟಮಲ್ಲೇ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಕಂಪ್ಯೂಟರ್ ಯಾರ್ದು ಇರ್ತದೆ ಅಥವಾ ಲ್ಯಾಪ್ಟಾಪ್ ಇರ್ತದೋ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗ್ತದೆ. ಓಕೆ, ಈ ರೀತಿ ಬಂದಾಗ ಅಥವಾ ವ್ಯಾಲಿಡಿಟಿ ಅನ್ನೋನ್ ಅಂತ ಇರ್ತವೆ, ಅಥವಾ ಇಲ್ಲಿ ವ್ಯಾಲಿಡಿಟಿ ಅನ್ನೋನ್ ಅಂತ ಇರ್ಬೋದು, ಅಥವಾ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಇರ್ಬೋದು. ಅವು ಎರಡರಲ್ಲಿ ಇರ್ತದೆ. ಸೊ ನೀವೇನು ಮಾಡಬೇಕು, ಅಡೋಬ್ ರೀಡರ್ ಹೋಗ್ಬಿಟ್ಟು ವ್ಯಾಲಿಡೇಟ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಆಡೋಬ್ ರೀಡರ್ ಆ್ಯಪ್ನ ಸಿಸ್ಟಮಲ್ಲಿ ನೋಡುವಾಗ
ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ನೆಕ್ಸ್ಟ್ ಏನು ಕಾಣಿಸ್ತದೆ, ಸಿಗ್ನೇಚರ್ ಈ ರೀತಿ ಕಾಣಿಸ್ತದೆ ನೋಡಿ. ಕ್ಲಿಕ್ ಮಾಡಿ ಏನೇನು ಮಾರ್ಕ್ ಕೊಡೋರೆ ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಬೇಕು ಆಯಿತಾ. ಅನ್ನೋನ್ ಬಂದಿತ್ತಂತಂದರೆ ಈ ರೀತಿ, ಅಥವಾ ನಿಮ್ಗೆ ಸಿಗ್ನೇಚರ್ ಇದು ಬಂದಿತ್ತಂದರೆ ಸಿಗ್ನೇಚರ್ ಇದು ಕಾಣಿಸ್ತಿದೆ ನೋಡಿ. ಅದು ನೆಕ್ಸ್ಟ್ ನಿಮ್ಮ ಸ್ಟೆಪ್ ಹೇಳ್ತೀನಿ, ವೆಯ್ಟ್, ಇಲ್ಲಿ ಕಾಣಿಸ್ತಿದೆ ನೋಡಿ. ನೆಕ್ಸ್ಟು ನಾನು ಏನು ತೋರಿಸ್ತಿದ್ದೀನಿ, ಶೋ ಸಿಗ್ನೇಚರ್ ಸರ್ಟಿಫಿಕೇಟ್, ಅದು ಸೈನರ್ ಸರ್ಟಿಫಿಕೇಟ್ ಅಂತ ಕಾಣಿಸ್ತಿದೆ, ಅದ್ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಟ್ರಸ್ಟ್ ಅಂತ ಕಾಣಿಸ್ತಿದೆ ನೋಡಿರಿ, ಆ ಟ್ರಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಂಡ್ ಅದರ ತಕ್ಷಣ ಆ್ಯಡ್ ಟು ಟ್ರಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ತೋರಿಸ್ತೀನಿ, ವೆಯ್ಟ್, ಇಲ್ಲಿ ಕಾಣಿಸ್ತದೆ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಅಂತ ಬರ್ತದೆ. ಕ್ಲಿಕ್ ಅಂದ್ರೆ ನೀವು ಕಂಪ್ಯೂಟರ್ಲೇ ಮಾಡ್ಕೋಬೇಕಾಗ್ತದೆ. ನಾನು ಹೇಳ್ತಿರೋದು ಇದನ್ನೆಲ್ಲ ಕೂಡ ವ್ಯಾಲಿಡೇಟ್ ಸಿಗ್ನೇಚರ್ ಅಂತ ಕಾಣಿಸ್ತದೆ, ಶೋ ಸೈನರ್ ಸರ್ಟಿಫಿಕೇಟ್ ಅಂತ ಏನು ಕಾಣಿಸ್ತದೆ, ಇದು ವ್ಯಾಲಿಡೇಟ್ ಸಿಗ್ನೇಚರ್ ಅಂತ ಮಾಡಿದರೆ ನಿಮ್ಮ ಒಂದು ಏನಾಗ್ತದೆ, ಸಿಗ್ನೇಚರ್ ವ್ಯಾಲಿಡೇಟ್ ಅಂತ ಬರ್ತದೆ, ಸಿಗ್ನೇಚರ್ ವ್ಯಾಲಿಡ್ ಅಥವಾ ವ್ಯಾಲಿಡ್ ಅಂತ ಬರ್ತದೆ. ಇಷ್ಟೇ. ಓಕೆ, ನಿಮ್ಗೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದ್ರೆ ನನ್ನ ಒಂದು ನಿಮಗೆ ಸರ್ಟಿಫಿಕೇಟ್ನ ತೋರಿಸಿ ಟ್ರೈ ಮಾಡಿದೆ ಇವಾಗ. ಓಕೆ, ಬೇಕಾದ್ರೆ ವೇಟ್ ತೋರಿಸ್ತೀನಿ, ಬೇಕಾದ್ರೆ ನಮ್ಮ ಟೈಮು ನಂದು ಕೂಡ ಮೊದಲು ಯಾವ ರೀತಿ ಇತ್ತು, ಮೊದಲಕ್ಕೆ ಯಾವ ರೀತಿ ಇತ್ತು ಅದನ್ನು ತೋರಿಸ್ತೀನಿ ಆಯಿತಾ. ಸಾರಿ, ಇಲ್ಲಿ ಏನು ಕಾಣಿಸ್ತಿದೆ, ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತಲೇ ಇತ್ತು, ಇವಾಗ ಏನಾಗಿದೆ ವ್ಯಾಲಿಡ್ ಅಂತಲೂ ಕೂಡ ಆಗಿದೆ ಆಯಿತಾ. ಸೊ ಇಷ್ಟೇ ಸಿಂಪಲು. ನೀವು ಕಂಪ್ಯೂಟ್ರು ಯಾರಾದರೂ ಸೈಬರ್ ಅವರು ಕೇಳಕ್ಕೆ ಮಾಡೇ ಮಾಡ್ತಾರೆ, ಸಿಂಪಲ್ ಇದೆ ಆಯಿತಾ. ಮಾಡಿ. ಥ್ಯಾಂಕ್ ಯು. ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ, ಯಾರ್ದೆಲ್ಲ ಮುಗಿದಿದೆ ಕೋರ್ಸು. ಬಾಯ್.